ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ಸಂಗಮ ಭಾಗ 24. ಯು ಆರ್ ಮೈನ್ ಎಂದು ಅವಳ ಕೆನ್ನೆಗೆ ಇನ್ನೇನು ಮುತ್ತಿಡಬೇಕು, ಅವನ ಹಿಂದೆ ಪಟಪಟ ಎಂಬ ಶಬ್ದ ಮಾಡಿದ್ವು ಪಟಾಕಿಗಳು. ಹೇ ಅಂಕಲ್, ಬಾಲಕ್ಕೆ ಬೆಂಕಿ ಇತ್ತ ಎಂದು ಕುಣಿಯುತ್ತಾ ಇದ್ದ ಆರ್ಯ. ಎಲ್ಲರೂ ಕ್ಷಣ ಗಾಬರಿಯಿಂದ ನೋಡಿದರೆ ಉದ್ದದ ಸರಪಟಾಕಿಯನ್ನೇ ಶ್ರೀ ಪ್ಯಾಂಟ್ ಜೇಬಿಗೆ ತುರುಕಿ ಬೆಂಕಿ ಇಟ್ಟಿದ್ದ ಆರ್ಯ. ಹೇ, ಇದನ್ನು ತೆಗಿಯೋ ಎಂದು ಶ್ರೀ ಅರಚಿದರೆ, ಕೆತ್ತದ್ದು ಸುದಬೇಕು ಅಂತ ಎಂದು ಚೂರಾಗಿ ನಗತೊಡಗಿದ ಆರ್ಯ. ಅಮ್ಮನ ದುಷ್ಟದಿಂದ ಕಾಪಾಡಿದ್ದಾವ. ಅವನ ಆ ಮುದ್ದು ನಗು ಎಲ್ಲರಿಗೂ ಆನಂದ ನೀಡಿತು. ಅವನ ಆ ನಿಷ್ಕಲ್ಮಶ ನಗುವಿಗೆ ದನಿ ಸೇರಿಸಿದರು ಎಲ್ಲ. ಶ್ರೀ ಬಾಲ ಸುಟ್ಟ ಮಂಗನ ಹಾಗೆ ಮನೆಯ ತುಂಬ ಹೊರಳಾಡುತ್ತಿದ್ದ. ಆರ್ಯ, ಹಾಗೆ ಮಾಡಬಾರ್ದು ಎಂದು ಗಿರೀಶ್ ಅವರೇ ಮೊದಲು ಮ್ಯಾಟ್ ಬಳಸಿ ಬೆಂಕಿ ಹರಿಸಿದ್ರು. ಏಯ್ ಕತ್ತೆ, ಬಾರೋ ಇಲ್ಲಿ ಎಂದು ಶ್ರೀ ಆರ್ಯನ ಹೊಡೆಯಲು ಅವಸರ ತೋರಿದಾಗ ಅವನ ತಡೆದ ಗಿರೀಶ್, ಅಳಿಯಂದ್ರೆ ಮೊದಲು ಎಲ್ಲೆಲ್ಲಿ ಸುಟ್ಟಿದೆನೋ ನೋಡಿಕೊಂಡು ಟ್ರೀಟ್ಮೆಂಟ್ ತಗೊಳ್ಳಿ. ಪಾಪ, ಅದು ಚಿಕ್ಕ ಮಗು, ಅವನಿಗೆ ಎಲ್ಲಿಗೆ ಬೆಂಕಿ ಹಚ್ಚಬೇಕು ಅಂತ ನಿಮ್ಮಷ್ಟು ಗೊತ್ತಿಲ್ಲ. ನಾನು ಬುದ್ಧಿ ಹೇಳ್ತೀನಿ, ನೀವು ಹೋಗಿ ಮೊದಲು ಬಟ್ಟೆ ಬದಲಿಸಿ, ಎಲ್ಲೆಲ್ಲಿ ಸುಟ್ಟಿದೆಯೋ ಅಲ್ಲಿಗೆ ಟ್ರೀಟ್ಮೆಂಟ್ ತಗೊಳ್ಳಿ ಎಂದು ಹೇಳಿದಾಗ ಅವರನ್ನೊಮ್ಮೆ ಕೆಕ್ಕರಿಸಿ ನೋಡಿ ಆಚೆ ಓಡಿದ ಶ್ರೀ. ಬೆಂಕಿಯ ಬಿಸಿ ಅಲ್ಲಲ್ಲಿ ತಟ್ಟಿತ್ತಲ್ಲ. ಅವನು ಹೊರಟು ಹೋದ ನಂತರ ಮೊಮ್ಮಗನ ಮಳೆಗೆ ಬಂದವರು ಅವನ ಸಮಕ್ಕೆ ಕುಳಿತು, ಥ್ಯಾಂಕ್ ಯು ಮೊಮ್ಮಗನ. ಕೆಲವೊಮ್ಮೆ ದೊಡ್ಡವರು ಅಸಹಾಯಕರಾಗಿ ಬಿಡ್ತೀವಿ, ಆದರೆ ನೀನು ಇವತ್ತು ಮಾಡಿದ್ದು ತುಂಬ ಒಳ್ಳೆಯ ಕೆಲಸ. ಹಾಗಂತ ಇದನ್ನು ಬೇರೆಯವರಿಗೆ ಮಾಡಬಾರ್ದು ಆಯಿತಾ. ಕೆಟ್ಟದ್ದು ಸುಡಬೇಕು ಅಂತ ನೀನು ನಂಬಿರೋದು ನಿಜ, ಆದರೆ ಆ ವ್ಯಕ್ತಿ ಮೈ ತುಂಬ ಇರೋದು ಕೆಟ್ಟದ್ದೇ. ನೀನು ಅವನ ತಂಟೆಗೆ ಹೋಗಬೇಡ ಕಂದ. ನನ್ನ ಸಮಸ್ಯೆ ನಾವು ಬಗೆಹರಿಸ್ಕೋತೀವಿ ಎಂದು ಅವನ ಮೊಗ ಸರವಿ, ಮಂಗಳ, ಅಡುಗೆ ಆಯಿತಾ? ನನ್ನ ಮೊಮ್ಮಗನಿಗೆ ನಾನೇ ತಿನ್ನಿಸ್ತೀನಿ ಇವತ್ತು ಎಂದು ಮೇಲೆದ್ದು ಅವನನ್ನು ತೆಕ್ಕೆಗೆ ತೆಗೆದುಕೊಂಡವರು, ನಾನು ಮಾಡಿದ ತಪ್ಪನ್ನು ನಾನೇ ಸರಿ ಮಾಡ್ತೀನಿ ಎಂದು ವಿಷ್ಣುವನ್ನು ನೋಡಿ ಹೇಳಿ, ಬನ್ನಿ ಊಟ ಮಾಡುವರಂತ್ರಿ ಎಂದು ಡೈನಿಂಗ್ ಟೇಬಲ್ ಬಳಿ ನಡೆದರು. ಆರತಿ ಒಮ್ಮೆ ವಿಷ್ಣುವನ್ನು ನೋಡಿದ್ಲು. ಏನೂ ಹೇಳಲು ಉಳಿದಿಲ್ಲ ಎಂಬಂತೆ ತಲೆ ತಗ್ಗಿಸಿ ನಡೆದ್ಲು. ಆರು, ಮಂಗಳ, ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ ಎಂದಾಗ ಇಬ್ಬರು ಕುಳಿತರು. ಊಟ ಎಲ್ಲ ನಗುತ್ತಲೇ ಮುಗಿಯಿತು. ಯಾರೂ ಮಾತನಾಡದೆ ಹೋದರೂ ತಾತ ಮೊಮ್ಮಗ ಮಾತ್ರ ಮಾತನಾಡುತ್ತಲೇ ಇದ್ರು. ಇಬ್ಬರ ಮಧ್ಯೆ ಅದೇನೋ ಗಾಢವಾದ ಮಾತುಗಳು. ತಾತ, ದೀಪಾವಳಿ ಅಂದರೆ ದೀಪ ಹಚ್ಚಿ ಕುಣಿಯೋದು, ಪಟಾಕಿ ಹೊಡೆಯೋದು ಮತ್ತು ಲುಚಿ ಅಲ್ಲಿಗೆ ತಿನ್ನೋದಷ್ಟೇನಾ ಎಂದು ಬಾಯಿ ಚಪ್ಪರಿಸಿ ತಿನ್ನುತ್ತಿದ್ದ ಆರ್ಯ. ಇಲ್ಲ ಕಣೋ ಕಂದಮ್ಮ, ನೀನು ಹೇಳಿದೆಯಲ್ಲ ಕೆಟ್ಟದ್ದು ಅಂತ. ನಮ್ಮಲ್ಲಿ ಇರೋ ಕೆಟ್ಟ ಗುಣ ಮತ್ತು ಸುತ್ತಮುತ್ತ ಇರೋ ಕೆಟ್ಟದನ್ನು ಸುಟ್ಟು ಹಾಕಬೇಕು. ಅದರ ಪ್ರತಿರೂಪವಾಗಿ ನಾವು ಕೆಟ್ಟದ್ದು ಅನ್ನೋ ಕತ್ತಲೆ ಕೆಡೆದು ಒಳ್ಳೆಯದು ಬೆಳಗಲಿ ಅಂತ ದೀಪ ಹಚ್ಚುತ್ತೀವಿ ಎಂದು ಅವನಿಗೆ ತುತ್ತಿಡುತ್ತಾ ತಾವು ತಿಂದರು ಗಿರೀಶ್ ಅವರು. ಹೌದಾ ತಾತ, ಮತ್ತು ಸ್ಲೀ ಅಂಕಲ್ ಕೆತ್ತೋಲು, ಅವಳ ಮೈಯಲ್ಲಿ ಫುಲ್ ಕೆತ್ತದು ಇದೆ ಅಂತ ನೀವೇ ಹೇಳಿದ್ಯಲ್ಲ, ಮತ್ತೆ ಅವಳನ್ನು ಯಾಕೆ ಆಲು ಮಮ್ಮಿ ಜೊತೆ ಮದುವೆ ಮಾತಿದ್ದಿಲ್ಲ ಎಂದು ಕೇಳಿದಾಗ ಎಲ್ಲರ ಕೈಗಳು ಕ್ಷಣ ನಿಂತವು. ಕೈಯಲ್ಲಿದ್ದ ತುತ್ತು ತಟ್ಟೆ ನೋಡಿದರೆ ಗಂಟಲವರೆಗೂ ಬಂದಿದ್ದ ತುತ್ತು ಒಳಗೆ ಇಳಿಯಲಿಲ್ಲ. ಎಲ್ಲರೂ ಆರತಿಯ ನೋಡಲು ಕಣ್ಣ ತುದಿಯಲ್ಲಿ ನಿಂತಿದ್ದ ಹನಿ ತಟ್ಟನೆ ಜಾರಿತ್ತು. ಹೇಳಿ ತಾತ, ಆಲು ಮಮ್ಮಿ ತುಂಬ ಒಳ್ಳೆಯವಳು ಅಲ್ಲ, ಅವಳ ಜೊತೆ ಪಪ್ಪನ್ನ ಮದುವೆ ಮಾಡಿಸಿ ಎಂದು ಮತ್ತೆ ಕೇಳಿದಾಗ ಕೈ ತೊಳೆದು ಮಗನ ಎತ್ತಿಕೊಂಡ ವಿಷ್ಣು, ಆರ್ಯ, ಟೈಮ್ ಆಯಿತು, ನಾಳೆ ಸ್ಕೂಲ್ ಇದೆ, ಆಮೇಲೆ ನನ್ನ ಮದುವೆ. ನಿನ್ನ ಆಲು ಬೋಂಡ ಮದುವೆಗೆ 1 ವಾರ ರಜೆ ಹಾಕಬೇಕು ಅಲ್ವಾ, ಹೋಗೋಣವಾ ಎಂದು ಮಾತು ಮರೆಸಿದ. ಹೇ, ನಾನು ಒಂದು ವಾರ ಸ್ಕೂಲ್ ರಜೆ ಎಂದು ನಕ್ಕವ. ತಾತ, ಅಜ್ಜಿ, ಮಮ್ಮಿ, ಬಾಯ್ ಎಂದು ಕುಣಿದಿದ್ದ. ಮಾತೆಲ್ಲ ಮನದಲ್ಲೇ ಉಳಿದ್ವು, ಕಣ್ಣುಗಳು ಮಾತನಾಡಿದ್ವು. ಸರಿ, ಹೋಗಿ ಬನ್ನಿ, ಹುಷಾರು ಎಂದು ಗಿರೀಶ್ ಅವರು ಕೈ ತೊಳೆದು ನಡೆದರೆ ಮಗನ ಜೊತೆ ಹೆಜ್ಜೆ ಹಾಕಿದ ವಿಷ್ಣು. ಅಮ್ಮ, ಆರ್ಯನ್ನ ಕಳುಹಿಸಿ ಬರ್ತೀನಿ ಎಂದು ತಾನು ಅವನ ಹಿಂದೆ ಓಡಿದಳು ಆರತಿ. ಬಾಯ್ ಆರ್ಯ, ಆಗಾಗ ಬರ್ತಿರು, ಈ ಮಮ್ಮಿನ ಮರೆತು ಬಿಡಬೇಡ, ಬೇಗ ಮದುವೆಗೆ ಬರಬೇಕು ಆಯಿತಾ. ಅಜ್ಜಿ ತಾತನ್ನು ಕರೆದುಕೊಂಡು ಬಾ ಎಂದು ಅವನ ಮಗುವೆಲ್ಲ ಮುದ್ದಾಡಿ, ಹೊಸ ಮಮ್ಮಿ ಸಿಕ್ಕ ಮೇಲೆ ನನ್ನ ಮರೆತು ಬಿಡಬೇಡ ಎಂದಳು ಕಣ್ಣು ತುಂಬಿಕೊಂಡು. ಇಲ್ಲ ಆಲು, ನೀನು ನನ್ನ ಮಮ್ಮಿ ಫ್ರೆಂಡ್ ಅಲ್ಲ, ಮಲಿಯೋದಿಲ್ಲ ಎಂದು ನಕ್ಕ. ಆರತಿಯ ಕಣ್ಣುಗಳು ವಿಷ್ಣುವನ್ನು ನೋಡಿದ್ವು, ಆದರೆ ಅವನ ಮಾತ್ರ ದಾರಿಯ ನೋಡುತ್ತಾ. ಸರಿ ಆರ್ಯ, ಬಾಯ್ ಮಾಡು, ಟೈಮ್ ಆಗ್ತಿದೆ ಎಂದು ವಿಷ್ಣು ಹೇಳಿದಾಗ ತಲೆ ಆಡಿಸಿದ. ಬಾಯ್ ಆಲು ಮಮ್ಮಿ, ಹಬ್ಬ ಚೆನ್ನಾಗಿ ಆತು, ಮತ್ತೆ ಬರ್ತೀನಿ ಎಂದು ಪಪ್ಪನ ಕಾರ್ ಏರಿದ.
ಬಾಯ್ ಕಂದ, ಮತ್ತೆ ಸಿಗೋಣ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟವಳ ಕಣ್ಣುಗಳು ಮತ್ತೆ ಮತ್ತೆ ವಿಷ್ಣುವನ್ನೇ ನೋಡುತ್ತಿದ್ವು. ಅವನು ಅವಳ ಕಣ್ಣುಗಳ ನೋಡಿ ಮೈ ಮರೆತಿದ್ದ. ಅಪ್ಪ, ಬೇಗ ಹೊಲದಿ ಎಂದು ಆರ್ಯ ಹೇಳಿದಾಗ ತನ್ನ ಬೆರಳಲ್ಲಿ ಇದ್ದ ಉಂಗುರ ತೆಗೆದವ. ಇದು ಮಿಸ್ ಆಗಿ ನನ್ನ ಬೆರಳಿಗೆ ಹಾಕಿದ್ದೆ ಅಲ್ವಾ, ತಗೋ ಎಂದು ಆರತಿಗೆ ಕೈಗೆ ಕೊಟ್ಟಿದ್ದ ವಿಷ್ಣು. ಮಿಸ್ ಆಗಿ ಹಾಕಿದ್ದ ಉಂಗುರ ತಿಂಗಳುಗಳ ಕಾಲ ಭಾರ ಆಗಿರಲಿಲ್ಲ. ಹೊಸ ಹುಡುಗಿ ಸಿಕ್ಕು ಮದುವೆ ಫಿಕ್ಸ್ ಆದಮೇಲೆ ಭಾರ ಆಯ್ತಾ ಎಂದಳು ತುಂಬಿದ ಕಣ್ಣಿನಿಂದ ಅವನ ನೋಡಿ. ನಾನು ನನ್ನ ಮಗ ಸಿಗುವ ಮೊದಲೇ ಎಂಗೇಜ್ಮೆಂಟ್ ಮಾಡಿಕೊಳ್ಳಲು ಸಿದ್ಧವಾಗಿದ್ದವಳು ನೀನು. ಮದುವೆ ಆದಮೇಲೆ ಶ್ರೀ ಕೆಟ್ಟವನು ಅಂತ ಗೊತ್ತಾಗಿದ್ರೆ ಅವರ ಜೊತೆ ಅಡ್ಜಸ್ಟ್ ಮಾಡ್ಕೋತಿರ್ಲಿಲ್ವಾ? ಇವಾಗೂ ಅದನ್ನೇ ಮಾಡು ಎಂದು ಕಾಲ್ ಸ್ಟಾರ್ಟ್ ಮಾಡಿದ. ನಿನಗೂ ಶ್ರೀಗೂ ಮದುವೆ ಆದ ಮೇಲೆ ನಾನು ನನ್ನ ಮಗ ಸಿಕ್ಕಿದ್ರೆ ಏನು ಮಾಡ್ತಿದ್ದೆ? ಆಗ ನಾನು ನನ್ನ ಮಗನಿಗೆ ಹೊಸ ಮಮ್ಮಿ ಹುಡುಕಲೇಬೇಕಿತ್ತು ಅಲ್ವಾ? ಇವಾಗ ಅದನ್ನೇ ಮಾಡ್ತಾ ಇದ್ದೀನಿ ಎಂದು ಮಾತಲ್ಲಿ ನಿಲ್ಲದೆ ಕಾರ್ ಚಲಾಯಿಸಿದ್ದ. ಅವರು ಹೋದತ್ತ ನೋಡುತ್ತಾ ನಿಂತವಳ ದುಃಖದ ಕಟ್ಟೆ ಹೊಡೆದಿತ್ತು. ದಿನಗಳು ಬೇಗನೆ ಉರುಳಿದ್ವು. ವಿಷ್ಣುವಿನ ಮಾತು ಕೊಟ್ಟಂತೆ ಗಿರೀಶ್ ಮತ್ತೆ ಆರ್ಯನ ತಂಟೆಗೆ ಹೋಗಿರಲಿಲ್ಲ. ಹಾಗೆ ಆರತಿ ಸಹ ಅಂದಿನಿಂದ ಮೌನವಾಗಿ ಬಿಟ್ಟಿದ್ಲು. ಯಾವುದರಲ್ಲೂ ಆಸಕ್ತಿ ತೋರದೆ ದಿನ ದುಡುತ್ತಿದ್ಲು. ಹಾಗೆ ಬಾಲ ಸುಟ್ಟಿದ್ದ ಶ್ರೀ ಸಹ ಯಾರ ತಂಟೆಗೂ ಹೋಗದೆ ಮನೆಯಲ್ಲಿಯೇ ಕತ್ತಿ ಮಸಿಯುತ್ತಿದ್ದ. ಇಂದು ಆರತಿ ಮತ್ತು ವಿಷ್ಣು ಇಬ್ಬರ ಮನೆಯಲ್ಲೂ ರಂಗು ತುಂಬಿದೆ. ಕಾರಣ ಮದುವೆಗೆ ಉಳಿದಿರುವುದು 2 ದಿನ. ಇಂದು ಅವರ ಮನೆಯಲ್ಲಿ ಸಂಗೀತ ನಡೆಯುತ್ತಿದ್ರೆ ನಾಳೆ ಹರಿಶಿಣ ಶಾಸ್ತ್ರ. ಸುಮ್ಮನೆ ದುಡ್ಡು ವ್ಯರ್ಥ ಯಾಕೆ, ಇಬ್ಬರದು ಒಟ್ಟಿಗೆ ಒಂದೇ ಛತ್ರದಲ್ಲಿ ಮದುವೆ ಶಾಸ್ತ್ರಗಳನ್ನು ಇಟ್ಟುಕೊಳ್ಳೋಣ ಎಂದು ಶ್ರೀ ತಾನೇ ಮುಂದಾಗಿ ಹೇಳಿದ. ಅದಕ್ಕೆ ಕಾರಣ ಒಪ್ಪಿದ್ದ ವಿಷ್ಣು. ಅವನ ಎದುರೇ ಆರುವನ್ನ ಮದುವೆ ಆಗಿ ಅವನಿಗೆ ಉರಿಸುವ ಉಪಾಯ ಅವನದು. ಅದರಂತೆ ಇಂದು ವಿಷ್ಣುವಿನ ಮನೆ ಜಗಮಗಿಸುತ್ತಿದೆ. ಎಲ್ಲಿ ನೋಡಿದರೂ ಲೈಟಿಂಗ್, ಅಲ್ಲಲ್ಲಿ ಹೂವಿನ ಅಲಂಕಾರ, ದೊಡ್ಡದಾದ ಸ್ಟೇಜ್ ಮೇಲೆ 2 ಆಸನ. ಒಂದರ ಹಿಂದೆ ಬ್ಯಾನರಲ್ಲಿ ಆರತಿ ಶ್ರೀ ಎಂದಿದ್ರೆ ಇನ್ನೊಂದರ ಮೇಲೆ ವಿಷ್ಣು ಪ್ರಿಯಾ ಎಂದಿತ್ತು. ಆರತಿ ಶ್ರೀ ಇಬ್ಬರು ನೀಲಿ ಬಣ್ಣದ ಬಟ್ಟೆ ತೊಟ್ಟಿದ್ರು. ಅದು ಶ್ರೀ ಆಯ್ಕೆ. ವಿಷ್ಣು ಪ್ರಿಯಾ ಕಂಡು ಬಣ್ಣದ ಬಟ್ಟೆ ತೊಟ್ಟಿದ್ರು. ಅದು ಪ್ರಿಯಾಳದ್ದೇ ಆಯ್ಕೆ. ಅದೇ ಬಣ್ಣದ ಸೂಟ್ ಆರ್ಯನಿಗೂ ತೋರಿಸಿದ್ದು. ಎಲ್ಲರ ಮುಂದೆ ತಾನು ಒಳ್ಳೆಯ ತಾಯಿ ಎನಿಸ್ಕೊಳ್ಬೇಕಲ್ಲ. ಎಲ್ಲವೂ ಸಂಭ್ರಮದಿಂದಲೇ ನಡೆಯುತ್ತಿತ್ತು. ವಧುವರರ ಬಿಟ್ಟು ಎಲ್ಲರೂ ಸಂಭ್ರಮ ಪಡುತ್ತಿದ್ರು. ಪಪ್ಪ ಬನ್ನಿ, ನಾವು ಡ್ಯಾನ್ಸ್ ಮಾಡೋಣ ಎಂದು ಅಪ್ಪನ ಕೈ ಹಿಡಿದ ಆರ್ಯ. ಅವನಿಗೆ ಸದ್ಯ ಮದುವೆಗೆ ರಜೆ ಸಿಕ್ಕಿದೆ ಎಂಬುದಷ್ಟೇ ಖುಷಿ. ಜೊತೆಗೆ ಆಲು ಮಮ್ಮಿ ಸಹ ಅಲ್ಲೇ ಇದ್ದಾಳಲ್ಲ, ಅವಳ ಮುಂದೆ ಕುಣಿದು ತೋರಿಸುವ ಹಂಬಲ. ಆರತಿ ಮಾತ್ರ ಎಲ್ಲೋ ನೋಡುತ್ತಾ ಸುಮ್ಮನೆ ಕುಳಿತು ಬಿಟ್ಟಿದ್ಲು. ಬೇಡ ಕಂದ, ನೀನು ಅವರ ಜೊತೆ ಡ್ಯಾನ್ಸ್ ಮಾಡು ಎಂದು ನಿರಾಕರಿಸಿದ ವಿಷ್ಣು. ಅವನಿಗೂ ಯಾವುದರಲ್ಲೂ ಆಸಕ್ತಿ ಇಲ್ಲ. ಶ್ರೀಯನ್ನ ಊರಿಸುವ ಸಲುವಾಗಿ ಅಷ್ಟೇ ಅವ ಇಷ್ಟೊಂದು ಅದ್ದೂರಿಯಾಗಿ ಏರ್ಪಾಡು ಮಾಡಿದ್ದ. ಹಾಡಿ ಕುಣಿಯುವ ಮನವಿಲ್ಲ ಅವನಿಗೆ. ಪಪ್ಪ ಪ್ಲೀಸ್, ಒಂದೇ ಒಂದು ಡ್ಯಾನ್ಸ್ ಅಷ್ಟೇ ಎಂದು ಅವ ಕೇಳಿದಾಗ ಅಲ್ಲೇ ಇದ್ದ ಪ್ರಿಯಾ, ಮಗು ಅಷ್ಟು ಕೇಳ್ತಿದೆ ಅಲ್ವಾ, ಹೋಗಿ ಡ್ಯಾನ್ಸ್ ಮಾಡಿ, ಏನೂ ಆಗೋದಿಲ್ಲ, 2 ಸ್ಟೆಪ್ ಆದರೂ ಹಾಕಿ ಬನ್ನಿ ಎಂದಳು ವಿಷ್ಣು ಕೈ ಮೇಲೆ ಕೈ ಏರಿಸಿ. ಅದೇ ಕೈಯಿಂದ ಮಗನ ಚಿವುಟಿದ್ದು ಎಂದು ನೆನೆದಾಗ ಕಣ್ಣು ಮುಚ್ಚಿ ಕೋಪದಡದವ ಓಕೆ ಚಾಂಪ್ ಎಂದು ಮೇಲೆದ್ದ. ಆರತಿ ಸುಮ್ಮನೆ ಎಲ್ಲ ನೋಡ್ತಿದ್ರೆ ಶ್ರೀ ಅವಳ ನಡು ಬಳಸಿ ಕುಳಿತಿದ್ದ. ಪಪ್ಪ ಬನ್ನಿ ಎಂದು ಅಪ್ಪನ ಕೈ ಹಿಡಿದು ಖುಷಿಯಿಂದ ನಡೆದ ಅವ. ಅದಾಗಲೇ ಪ್ರಿಯಾಳ ತಂಗಿಯರು ಮತ್ತು ವಿಷ್ಣುವಿನ ಗೆಳೆಯರು ಡ್ಯಾನ್ಸ್ ಮಾಡಿ ಆಗಿತ್ತು. ಈಗ ಅಪ್ಪ ಮಗನ ಸರದಿ. ಡ್ಯಾಡಿ, ಮೈ ಲವ್ಲಿ ಡ್ಯಾಡಿ ಎಂದು ಒಂದು ಕಡೆಯಿಂದ ಆರ್ಯ ಓಡಿ ಬಂದರೆ, ಬೇಬಿ, ಮೈ ಲವ್ಲಿ ಬೇಬಿ ಎಂದು ಒಂದು ಕಡೆಯಿಂದ ವಿಷ್ಣು ಬಂದಿದ್ದ. ಇಬ್ಬರು ಹುಡುಗಿಯು ಒಂದೇ ಆಗಿತ್ತು. ಒಂದೇ ಬಣ್ಣದ ಉಡುಗೆ ತೊಟ್ಟಿದ್ರು ಇಬ್ಬರು. ಮೈ ಡ್ಯಾಡಿ ಈಸ್ ಮೈ ಹೀರೋ ಎಂದು ಹಾಡಿಗೆ ಆರ್ಯ ಹೆಜ್ಜೆ ಹಾಕಿದ ನಂತರ ಹಾಡು ಬದಲಾಗಿತ್ತು. ನಮ್ಮ ಆಟ ನೋಡು ನಾಟು ನಾಟು ಎಂದು ಹಾಡು ಬರುತ್ತಿದ್ರೆ ಹಾಡಿಗೆ ತಕ್ಕಂತೆ ಅಪ್ಪ ಮಗ ಇಬ್ಬರು ಹೆಜ್ಜೆ ಹಾಕುತ್ತಿದ್ರು. ಆ ಅಂದವ ನೋಡಲು 2 ಕಣ್ಣು ಸಾಲದು. ಅವರ ಡ್ಯಾನ್ಸ್ ನೋಡಿ ತಾನು ಕಣ್ಣರಳಿಸಿದ್ಲು ಆರತಿ. ನನ್ನ ಮುದ್ದು ಮಗ ಎಂದು ದೃಷ್ಟಿ ತೆಗೆದಿದ್ಲು ಆರತಿ. ಅವಳಿಗೆ ಎಲ್ಲ ನೋವು ಮರೆಯಲು ಇರುವ ಒಂದೇ ಆಸರೆ ಅವ ಆರ್ಯ ಮಾತ್ರ. ಅವನ ನೃತ್ಯ ನೋಡುತ್ತಲೇ ಅವಳು ಪಕ್ಕ ಕುಳಿದ್ದ ಶ್ರೀಯನ್ನ ಮರೆತೇ ಬಿಟ್ಟಿದ್ಲು. ಪ್ರಿಯಾ, ನೀನು ಹೋಗಮ್ಮ ಎಂದು ಲೀಲಾ ಅವರು ಹೇಳಿದಾಗ ಅದಕ್ಕೆ ಕಾದವಳಂತೆ ಎದ್ದು ಅವನ ಬಳಿಗೆ ಓಡಿದ್ಲು. ಅವಳ ತಂಗಿಯರು ಹಾಡು ಬದಲಿಸಿದ್ರು. ಉಪವಾಸ ಈ ಕಣ್ಣಿಗೆ, ನೀ ಚೂರು ಮರೆಯಾದರೆ, ವನವಾಸ ಕೈಗಳಿಗೆ, ಈಗ ಅರೆಗಳಿಗೆ ದೂರ ನೀ ನಿಂತರೆ, ಪ್ರೀತಿ ಅಂದರೆ ಇಂಥ ತೊಂದರೆ ತೀರ ಸಹಜ ಬಿಡು, ನನ್ನಲ್ಲೂ ಹೀಗೆ ಆಗಿದೆ ಏನು ಮಾಡುವುದು ಎಂದು ಹಾಡು ಬರುತ್ತಿದ್ರೆ ವಿಷ್ಣುವಿಗೆ ಆರತಿ ನೆನಪಾಗಿದ್ಲು. ಮೆತ್ತಗೆ ಅತ್ತ ಕತ್ತು ಹೊರಡಿಸಿದ್ದ.
ಆದರೆ ಎದುರಿದ್ದ ಪ್ರಿಯಳನ್ನು ದೂರ ಸರಿಸಲಾಗದೆ ಅವಳ ಕೈ ಹಿಡಿದು ಕುಣಿಯುತ್ತಿದ್ದರೆ ಇತ್ತ ಆರ್ಯ ಮೆತ್ತಗೆ ಅಲ್ಲಿಂದ ಸರಿದು ಹಿಂದೆ ಹೋಗಿದ್ದ. ತನಗೆ ಇಷ್ಟ ಇರದೆ ಹೋದರೂ ಶ್ರೀ ಮಾಡಿದ ಬಲವಂತಕ್ಕೆ ತಾನು ಸಹ ಸಂಗೀತದಲ್ಲಿ ಭಾಗವಹಿಸಿದ್ಲು ಆರತಿ. ಅವರ ನೃತ್ಯ ನೋಡಿ ತಲೆ ತಗ್ಗಿಸಿದ್ಲು ಬೇಸರದಿಂದ. ಬಾರು ನಾವು ಡ್ಯಾನ್ಸ್ ಮಾಡೋಣ, ಅವರಷ್ಟೇ ಅಲ್ಲ ನಾವು ನಾಡಿದ್ದು ಮದುವೆ ಆಗುವವರು ಎಂದು ಆರತಿಯ ಕೈ ಹಿಡಿದು ತಾನು ಸ್ಟೇಜ್ ಬಳಿ ಬಂದಿದ್ದ ಶ್ರೀ. ಒಟ್ಟಾರೆ ಇಬ್ಬರ ನೆಮ್ಮದಿ ಕಸಿಯುವ ಹುನ್ನಾರ ಅವನದು. ಇಬ್ಬರು ಸ್ಟೇಜ್ ಮೇಲೆ ಬಂದಿದ್ದೆ ಹಾಡು ಬದಲಾದರೆ ವಿಷ್ಣುಪ್ರಿಯ ಬದಿಗೆ ಸರಿದು ನಿಂತರು. ಕೂಡಿಟ್ಟ ಕನಸಿನೊಡೆಯ ಕಣ್ಣ ಮುಂದೆ ಬಂದ ಸಮಯ ನೋಡೋ ಮಿಂಚು ಕಂಗಳ ಏನೋ ಹೇಳು ಅಂಬಲ ನನ್ನ ಲೋಕ ತುಂಬಿ ಪುಳಕ ಏನೋ ಚಪ್ಪಳ ಮೋಹ ಮೂಡಿದಾಗ ಮೋಡಕ್ಕೆ ಹೊತ್ತು ಗೊತ್ತು ಹೋಗಿ ಪಕ್ಕಕ್ಕೆ ಮಳೆಯ ಚುಂಬನ ಸಾಗರಕ್ಕೆ ಎಂದು ಹಾಡು ಬಂದಾಗ ಆರತಿಗೂ ನೆನಪಾಗಿದ್ದು ವಿಷ್ಣುವೆ. ಅವಳ ಕಣ್ಣುಗಳು ಏನೋ ಹೇಳಲು ಕಾತುರದಿಂದ ಕಾಯ್ತಿದ್ವು. ಆದರೆ ಚುಂಬನ ಎಂದ ತಕ್ಷಣ ಆರತಿಯ ಕೆನ್ನೆಗೆ ಮುತ್ತಿಟ್ಟು ಬಿಟ್ಟಿದ್ದ ಶ್ರೀ. ಎಲ್ಲರೂ ಹೋ ಎಂದು ಅರಚಿದಾಗ ಮುಜುಗರವಾಗಿ ಆರತಿಯ ಅಲ್ಲಿಂದ ಕೆಳಗೆ ಇಳಿಯಲು ಹೋದರೆ ಶ್ರೀ ಬಿಗುಮಾನದಿಂದ ಮೀಸೆ ತಿಡಿದ್ದ. ಒಳ್ಳೆ ಹುಡುಗ ಸಿಕ್ಕೋನೆ, ಅವನ ಸ್ಟೈಲು ಬೇರೆನೆ, ಸಪ್ತಪದಿಯಲ್ಲೂ ನಡೆಸೋದಿಲ್ಲ ಹೊತ್ಕೊಂಡೋಗ್ತಾನೆ, ಯಾರಿಗುಂಟು ಯಾರಿಗಿಲ್ಲ ಶಾದಿ ಭಾಗ್ಯ ಬಾಳ ನಂಟು 3 ಗಂಟೆ ಪರ್ಮನೆಂಟು ಹಲೋ ಎಂದು ಡಿಜೆ ಹಾಡು ಬದಲಾದರೆ ಕಾಲು ಎಡವಿ ವಿಷ್ಣುವಿನ ತೋಳು ಸೇರಿದ್ಲು ಆರತಿ. ಅದನ್ನು ನೋಡಿ ಓಡಿ ಬಂದು ಬ್ಲಾಸ್ಟರ್ ಹಾರಿಸಿದ್ದ ಮುದ್ದು ಆರ್ಯ. ಚೋರು ಹಿಂದೆ ಹೊರಟು ಬಿಟ್ಟ ಲೆಫ್ಟ್ ರೈಟ್ ಜಾರಿ, ಯಾಕೋ ಏನು ಮರೆತು ಬಿಟ್ಟ ಅವನ ಮನೆಯ ದಾರಿ. ಬಂಧನ ಲೇಟೆಸ್ಟು ಬಂಧನ, ಕೊಟ್ಬಿಟ್ಟು ಬಾಗಿನ ಇಸ್ಕೊಂಡೆ ಹಾರ್ಟನ, ಡೇಟದು ಫಿಕ್ಸಿದೆ ತಿಂಗಳು ಗೊತ್ತಿದೆ ಬ್ಲೆಸ್ಸಿಂಗ್ ಮಾಡಿಬಿಟ್ರಿ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಚಾರಿ ಎಂದು ಹಾಡು ಬದಲಾಗಿತ್ತು. ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ.